ಲವ್ ಸೆಕ್ಸ್ ಮ್ಯಾರೇಜ್ ಧೋಕಾ ಪ್ರಕರಣಕ್ಕೆ ಕೊನೆಗೂ ಸುಖಾಂತ್ಯ. ಮೋಸ ಮಾಡಿದ ಹುಡುಗನೇ ಪ್ರೀತಿಸಿದ ಹುಡುಗಿಯನ್ನ ಮದುವೆಯಾದ. ನಾವಿಬ್ರು ಸಂತೋಷದಿಂದನೇ ಒಪ್ಕೊಂಡು ಪರಸ್ಪರ ಇಷ್ಟಪಟ್ಟು ಒಪ್ಕೊಂಡು ಜೊತೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ನನಗೆ ಯಾವುದೇ ರೀತಿಯಾದ ಮೋಸ ಆಗಿಲ್ಲ, ನನಗೆ ನ್ಯಾಯ ಸಿಕ್ಕಿದೆ. ಲವ್ ಸೆಕ್ಸ್ ಧೋಕಾಗೆ ಕಾರಣವಾಗಿದ್ದ ಪ್ರಕರಣವೊಂದು ಇದೀಗ ಸುಖಾಂತ್ಯ ಕಂಡಿದೆ ಕಣ್ರಿ. ಇಂಥ ಪ್ರಕರಣಗಳು ಸಾಕಷ್ಟು ಬಾರಿ ದುಃಖದಲ್ಲಿ ಅಂತ್ಯ ಆಗುತ್ತವೆ. ಅಪರೂಪದಲ್ಲಿ ಅಪರೂಪ ಎನ್ನುವಂತೆ ಹ್ಯಾಪಿ ಎಂಡ್ ಆಗಿದೆ. ಹಾಗಾದ್ರೆ ನಾವು ಯಾವ ಪ್ರಕರಣದ ಬಗ್ಗೆ ಹೇಳ್ತಿದೀವಿ ಅಂತ ತಿಳಿಯಬೇಕಾದ್ರೆ ನಾವು ನಿಮ್ಮನ್ನ ಫ್ಲಾಶ್ ಬ್ಯಾಕ್ಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ಇದೀಗ ಹೀಗೆ ಮಾಧ್ಯಮಗಳ ಮುಂದೆ ಮಾತಾಡ್ತಿರುವ ಈ ಯುವತಿಯನ್ನ ಸರಿಯಾಗಿ ನೋಡಿ. ಈಗ ನಮ್ಮ ಮಧ್ಯೆ ಏನೂ ಸಮಸ್ಯೆ ಇಲ್ಲ ಸರ್, ಎಲ್ಲ ಸರಿ ಹೋಗಿದೆ ಅಂತ ಹೇಳ್ತಾ ಇದ್ದಾಳೆ. ಅದು ಸ್ಟಾಪ್ ಮಾಡಬೇಕು ಅಂತ ಹೇಳಿ ನಾನು ಮಾರ್ನಿಂಗ್ ಕೇಸ್ ಹಾಕಿದ್ನಲ್ಲ, ಅದನ್ನ ನಾನು ಇವಾಗ ಹೇಳ್ತಾ ಇರೋದು ಏನಂದ್ರೆ ನಾನು ಅದರಿಂದ ಎಲ್ಲ ನ್ಯಾಯ ಸಿಕ್ಕಿದೆ. ನಾವಿಬ್ರು ಸಂತೋಷದಿಂದನೇ ಒಪ್ಕೊಂಡು ಪರಸ್ಪರ ಇಷ್ಟಪಟ್ಟು ಒಪ್ಕೊಂಡು ಜೊತೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀನಿ. ನನಗೆ ಯಾವುದೇ ರೀತಿಯಾದ ಮೋಸ ಆಗಿಲ್ಲ, ನನಗೆ ನ್ಯಾಯ ಸಿಕ್ಕಿದೆ. ನಾವಿಬ್ರು ಖುಷಿಯಿಂದನೇ ಹೋಗ್ತಾ ಇದ್ದೀವಿ. ಆಗ ನಾನು ಅವನು ಸೇರಿ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ, ಎಲ್ಲರೂ ಒಪ್ಪಿಗೆಯಿಂದಾನೆ. ಆದ್ರೆ ಕೆಲವು ದಿನಗಳ ಹಿಂದೆ ಈ ಪರಿಸ್ಥಿತಿ ಹೀಗಿರ್ಲಿಲ್ಲ ಕಣ್ರಿ. ಇದೇ ಯುವತಿ ನನ್ನ ಪ್ರೀತಿ ಮಾಡಿದವನು ಮೋಸ ಮಾಡಿದ್ದಾನೆ ಅಂತ ಪೊಲೀಸ್ ಮೆಟ್ಟಲು ಏರಿದ್ದಳು. ಬೈ ದಿ ಬೈ, ಈ ಯುವತಿ ರಾಯಚೂರು ಜಿಲ್ಲೆಯ ಕೊಪ್ಪಳದವಳು. ಈಕೆಯನ್ನ ಯುವಕ ಲವ್ ಮಾಡಿ ತನ್ನೊಂದಿಗೆ ದೈಹಿಕ ಸಂಪರ್ಕ ಬೆಳೆಸಿ ಗರ್ಭಪಾತ ಮಾಡಿದ್ದಾನೆಂದು ನೇರ ಆರೋಪ ಮಾಡಿದ್ಲು. ಇನ್ನೊಂದೆಡೆ ರಾಯಚೂರು ಮೂಲದ ಯುವಕ ಮದುವೆಯಾಗುವುದಾಗಿ ನಂಬಿಸಿ ದೈಹಿಕ ಆಸೆಗಳನ್ನ ಈಡೇರಿಸಿಕೊಂಡಿದ್ದ. ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಕೈಕೊಟ್ಟು ಬೇರೆ ಹುಡುಗಿಯೊಂದಿಗೆ ಮದುವೆ ಮಾಡಿಕೊಳ್ಳಲು ಸಿದ್ಧತೆ ಮಾಡಿಕೊಂಡಿದ್ದ. ಯುವಕ ತನ್ನ ಇನ್ಸ್ಟಾಗ್ರಾಮದಲ್ಲಿ ಮದುವೆ ಆಮಂತ್ರಣ ಪತ್ರಿಕೆ ಹಾಕಿಕೊಂಡಿದ್ದ. ಇದನ್ನ ನೋಡಿದ ಯುವತಿ ಓಡೋಡಿ ಬಂದು ರಾಯಚೂರಿನ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ಲು. ಗರ್ಭಪಾತ ಲೈಂಗಿಕವಾಗಿ ಬಳಸಿಕೊಂಡ ಆರೋಪವನ್ನ ಮಾಡಿದ್ಲು. ಇದರಿಂದ ಎಫ್ಐಆರ್ ದಾಖಲಾಗಿ ಯುವಕನ ಮದುವೆ ಮುರಿದು ಬಿದ್ದಿತ್ತು. ಕೊನೆಗೂ ರಾಯಚೂರಿನ ಪೊಲೀಸ್ ಠಾಣೆಯಲ್ಲಿ ರಾಜಿ ಸಂಧಾನವಾಗಿ ಯುವಕ ಇದೀಗ ಯುವತಿಯನ್ನ ಮದುವೆಯಾಗೋಕೆ ಒಪ್ಪಿದ್ದಾನೆ. ರಾಯಚೂರಿನ ಯುವಕನಿಗೂ ಮತ್ತು ಯುವತಿ ಒಂದೇ ಕಾಲೇಜಿನಲ್ಲಿ ಓದುತ್ತಿದ್ರು. ಮೊದಲಿನಿಂದಲೂ ಇಬ್ಬರಿಗೂ ಪರಿಚಯ ಇತ್ತು ಕಣ್ರಿ. ಇದೀಗ ಪೊಲೀಸರ ಮುಂದೆ ನಾವಿಬ್ಬರು ಒಂದಾಗಿ ಬಾಳುತ್ತೇವೆ, ಯಾವುದೇ ಸಮಸ್ಯೆ ಇಲ್ಲ ಅಂತ ಮುಚ್ಚಳಿಕೆ ಪತ್ರವನ್ನ ಇಬ್ರು ಬರೆದುಕೊಟ್ಟಿದ್ದಾರೆ. ಕೊನೆಗೂ ಮೋಸ ಹೋಗಬೇಕಾಗಿದ್ದ ಯುವತಿಗೆ ನ್ಯಾಯ ಸಿಕ್ಕಿದೆ. ಸದ್ಯಕ್ಕೆ ಈ ಪ್ರಕರಣ ಸುಖಾಂತ್ಯಗೊಂಡಿದೆ. ಇಲ್ಲಿ ಯುವತಿ ಪ್ರೀತಿಯೇನೋ ಮಾಡ್ತಾರೆ, ಹುಡುಗನ ಮಾತಿಗೆ ಮರಳಾಗಿ ತಮ್ಮ ಸರ್ವಸ್ವವನ್ನೇ ಧಾರೆ ಎಳೆದು ಬಿಡ್ತಾರೆ. ಬಣ್ಣದ ಮಾತಿಗೆ ಮದುವೆಗೆ ಮುನ್ನವೇ ಹನಿಮೂನ್ ಮುಗಿಸ್ಬಿಡ್ತಾರೆ. ಇಂಥ ಸಂದರ್ಭದಲ್ಲಿ ಮೋಸ ಹೋಗೋದೇ ಜಾಸ್ತಿ. ಯಾವುದಕ್ಕೂ ಈ ಘಟನೆ ಯುವತಿಯರಿಗೆ ಪಾಠ ಆಗ್ಬೇಕು ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ರಾಯಚೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.